ನಮಸ್ತೆ ಎಲ್ರಿಗೂ. ಎಲ್ರೂ ಹೇಗಿದ್ದೀರಾ? ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಗುರುವಾಯೂರ್ ಟೆಂಪಲ್ ಕಡೆಗೆ. ಇದು ಟೆಂಪಲ್ ಅಲ್ಲಿ ಇದ್ದಂತಹ ಕ್ರೌಡ್. ಇವತ್ತು ಆಕ್ಚುಲಿ ಸ್ಯಾಟರ್ಡೆ ಆಗಿದ್ದರಿಂದ ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ವೇಟಿಂಗ್ ಟೈಮ್ ಕೂಡ ಜಾಸ್ತಿನೇ ಆಗಿತ್ತು. ಟೆಂಪಲ್ ನ ಈಚೆ ಕಡೆಯಿಂದ ಕಂಪ್ಲೀಟ್ ಆಗಿ ತೋರ್ಸೋದಕ್ಕಾಗ್ಲಿಲ್ಲ, ಹಾಗಾಗಿ ಪಿಕ್ ನ ಆಡ್ ಮಾಡಿದೀನಿ. ನೆಕ್ಸ್ಟ್ ನಾವು ಹೊರಟಿದ್ದು ಕೌಂಟರ್ ಕಡೆಗೆ. ಇಲ್ಲಿ ಟೆಂಪಲ್ ಒಳಗಡೆ ನಮಗೆ ಸ್ಮಾರ್ಟ್ ಫೋನ್ಸ್ ಆಗ್ಲಿ ಗೆಜೆಟ್ಸ್ ಆಗ್ಲಿ ಯಾವುದು ಅಲೋಡ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಈ ಕೌಂಟರ್ ನಲ್ಲಿ ಮೊಬೈಲ್ ಫೋನ್ಸ್ ಮತ್ತೆ ವ್ಯಾಲೆಟ್ ನ ಎಲ್ಲ ಇಟ್ಬಿಟ್ಟು ಟೆಂಪಲ್ ಕಡೆಗೆ ಹೊರಟ್ವಿ. ಸ್ಮಾರ್ಟ್ ಫೋನ್ ನಾನು ಕ್ಯಾರಿ ಮಾಡದೇ ಇದ್ದ ಕಾರಣ ಆಲ್ಮೋಸ್ಟ್ ಎಲ್ಲಾನು ಪಿಕ್ಸ್ನೇ ನಾನು ಅಪ್ಲೋಡ್ ಮಾಡಿದೀನಿ. ಟೆಂಪಲ್ ವ್ಯೂ ಹೇಗಿತ್ತು ಈಚೆಯಿಂದ ಅಂತ ಹೇಳ್ಬಿಟ್ಟು. ತುಂಬಾ ಅಂದ್ರೆ ತುಂಬಾನೇ ಕ್ರೌಡ್ ಇತ್ತು. ಅದ ನಂತರ ಅಲ್ಲೇ ಇದ್ದಂತಹ ನಡೀತಿದ್ದ ಕಲ್ಚರಲ್ ಆಕ್ಟಿವಿಟೀಸ್ ನ ನೋಡ್ಕೊಂಡು ಮಕ್ಕಳು ತುಂಬಾನೇ ಚೆನ್ನಾಗಿ ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಅಷ್ಟು ರಾತ್ರಿಲೂ ಕೂಡ ಅವರು ಅಷ್ಟು ಆಕ್ಟಿವ್ ಆಗಿ ಇದ್ದಿದ್ದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾವು ಈಚೆ ಬಂದಾಗ ಆಲ್ರೆಡಿ 9:30 ಆಗೋಗಿತ್ತು. ನಾವು 5:30ಗೆ ಟೆಂಪಲ್ ರೀಚ್ ಆಗಿದ್ದು. 9:30ಗೆ ಬಂದ್ರೆ ತುಂಬಾನೇ ಹಶ್ವಾಗಿತ್ತು. ಸೊ ನಾವು ಹೋಟೆಲ್ನ ಸರ್ಚ್ ಮಾಡ್ಕೊಂಡು ಹಾಗೆ ಶಾಪಿಂಗ್ ಸ್ಟ್ರೀಟ್ ಕಡೆ ಹೊರಟಿದ್ದು. ಆನ್ ದಿ ವೇ ಶಾಪಿಂಗ್ ಸ್ಟ್ರೀಟ್ ಇದ್ದಿದ್ರಿಂದ ನನ್ನ ಫ್ರೆಂಡ್ ಅವ್ರ ಮಮ್ಮಿಗೆ ಕೇಳ ಸ್ಯಾರಿನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಯಾರಿನ ಪರ್ಚೇಸ್ ಮಾಡೋಣ ಅಂತ ಶಾಪ್ನ ಹುಡುಕೊಂಡು ಮುಂದೆ ಹೊರಟ್ವಿ. ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ನಾವು ಹೊರಟಿದ್ದು ಹೋಟೆಲ್ ಕಡೆಗೆ. ತುಂಬಾನೇ ಹಸುವಾಗಿತ್ತು. ಸೊ ಇಮಿಡಿಯೇಟ್ ಆಗಿ ಹೋಗಿದ ತಕ್ಷಣ ಗೋಬಿ ಮಂಚೂರಿಯನ್ ಸ್ಟಾರ್ಟರ್ ತಗೊಂಡ್ವಿ. ಅದಾದ್ಮೇಲೆ ಕೇರಳ ಪರಾಟ ಮತ್ತೆ ವೆಜಿಟೇಬಲ್ ಕರಿನ ಆರ್ಡರ್ ಮಾಡ್ಕೊಂಡ್ವಿ. ಅದಾದ ನಂತರ ಇಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಸ್ಯಾರಿನ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸಿದೀನಿ. ಇದು ನಾವು ಪರ್ಚೇಸ್ ಮಾಡಿದ್ದು 550 ರುಪೀಸ್ಗೆ ಅಲ್ಲಿ ಟೆಂಪಲ್ ಹತ್ರ ಇದ್ದಂತಹ ಶಾಪ್ ನಲ್ಲಿ. ಸ್ಯಾರಿ ಅಂತೂ ನನ್ನ ಫ್ರೆಂಡ್ಗೆ ತುಂಬಾ ಇಷ್ಟ ಆಯ್ತು ಅಂಡ್ ಅವ್ರ ಮಮ್ಮಿಗೆ ಅದನ್ನ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ದಿನ ಹೀಗಿತ್ತು. ನಾವು ಟೆಂಪಲ್ ನ ಹೇಗ್ ವಿಸಿಟ್ ಮಾಡಿದ್ವಿ, ಹೇಗಿತ್ತು ಟೆಂಪಲ್ ಅಂತ ತೋರಿಸ್ತೀನಿ. ಮತ್ತೆ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ನೊಂದಿಗೆ. ಅಲ್ಲಿವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಫುಲ್ ಲವ್.